ಲಿಂಗೈಕ್ಯ ನಮ್ಮ ಸಂಸ್ಥೆಯ ಸ್ಥಾಪಕರು ಹಿಂದೆ ಇದ್ದರು. ಅತ್ಯಂತ ಇಡೀ ದೇಶಕ್ಕೆ, ಕರ್ನಾಟಕ ಅಷ್ಟೇ ಅಲ್ಲ, ತನ್ನದೇ ಆದಂಥ ಛಾಪನ್ನು ಮೂಡಿಸಿ ಇಡೀ ನಮ್ಮ ಸಮಾಜದ ಉದ್ಧಾರಕ್ಕಾಗಿ ಶ್ರಮಿಸುವುದರ ಜೊತೆಗೆ ತಮ್ಮದೇ ಆದಂಥ ಒಂದು ಜನಾಂಗವನ್ನು ಯಾವ ರೀತಿ ಎಚ್ಚರಿಸಬೇಕು ಅಂತಕ್ಕಂಥ ಎಚ್ಚರಿಕೆ ನೀಡಿದಂಥ ಪರಮ ಪೂಜ್ಯ ಲಿಂಗೈಕ್ಯ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಕಾಯಕ ಯೋಗಿಯಾಗಿ ದಾಸೋಹ ತತ್ವವನ್ನು ಅಳವಡಿಸಿಕೊಂಡಂಥ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳವರು ಹಾಗೂ ಇಡೀ ವಿಶ್ವಕ್ಕೆ ಛಾಪು ಮೂಡಿಸಿರ್ತಕ್ಕಂಥ ಇಂದಿನ ನಮ್ಮ ಜಗದ್ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳವರನ್ನು ಸ್ಮರಿಸುತ್ತಾ, ಶಿವಪ್ರಕಾಶ್ ಸ್ವಾಮಿಗಳನ್ನು ಸ್ಮರಿಸುತ್ತಾ, ಈ ದಿವಸದ ಈ ಭಾಗದ ಕನ್ನಡ ಕಣ್ಮಣಿಯಾಗಿ, ರಂಗ ಜಂಗಮರಾಗಿ, ಬಸವ ತತ್ವ ಅಭಿಮಾನಿಗಳಾಗಿ, ನಡೆ ನುಡಿ ಸಿದ್ಧಾಂತವನ್ನು ತಮ್ಮ ಅನುಭವದಲ್ಲಿ ಸಮಾಜಕ್ಕೆ ತಿದ್ದುತ್ತಾ ತನ್ನದೇ ಆದಂಥ ಛಾಪನ್ನು ಮೂಡಿಸುವುದರ ಜೊತೆಗೆ ಎಷ್ಟೇ ನಿಷ್ಠೂರುಗಳು ಬಂದರೂ ಕೂಡ ಎದೆಗುಂದದೆ ದಿಟ್ಟೆಯ ಅಜ್ಜಿಯ ಧೀರ ಪ್ರಭುವಾಗಿ ಶಿವಕುಮಾರ ಸ್ವಾಮಿಗಳವರ ಕೃಪಾಶೀರ್ವಾದದಿಂದ ತಮ್ಮ 75ನೇ ವರ್ಷದಲ್ಲಿ ಕಾಲಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟ್ರು ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರನ್ನು ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾಗಿ ಪ್ರಣಾಮಗಳೊಂದಿಗೆ ಸ್ವಾಗತಿಸ್ತಾ ಇದ್ದೇನೆ. ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶರಣ ಡಾಕ್ಟರ್ ಅಥಣಿ ಎಸ್ ವೀರಣ್ಣನವರು, ಆಡಳಿತ ಮಂಡಳಿಯ ಸದಸ್ಯರು, ಬಾಪೂಜಿ ವಿದ್ಯಾಸಂಸ್ಥೆ, ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ನಮ್ಮ ಸ್ಥಳೀಯ ಸಲಹಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ಸಿ ಚಂದ್ರಪ್ಪನವರೇ, ನಮ್ಮ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಗ್ರಾಮದವರೇ ಆಗಿರ್ತಕ್ಕಂಥ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿ 84ನೇ ವರ್ಷದಲ್ಲೂ ಕೂಡ ನಮ್ಮ ಜೊತೆಯಲ್ಲಿ ಈ ಒಂದು ದಾಸೋಹ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ನಮ್ಮ ಇದೇ ಊರಿನ ಸಾಹುಕಾರ ಎಸ್ ಸಿದ್ದಪ್ಪನವರೇ ಮತ್ತು ನಮ್ಮ ಸಮಾಜದ ಎಲ್ಲ ಗಣ್ಯರೇ, ಈ ದಿವಸ ಇಲ್ಲಿ ಆಗಮಿಸಿರ್ತಕ್ಕಂಥ ಸನ್ಮಾನಿತರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಸರ್ವ ಶರಣೀಯರೇ ಮತ್ತು ಶಾಲಾ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ಪೋಷಕರೇ ಮತ್ತು ನಮ್ಮ ನೌಕರ ವರ್ಗದವರೇ, ತಮ್ಮೆಲ್ಲರಿಗೂ ಕೂಡ ವಂದಿಸುತ್ತಾ, ನಮ್ಮ ಮಠ ನಡೆದು ಬಂದ ಹಾದಿಯನ್ನು ತಮಗೆಲ್ಲರಿಗೂ ಕೂಡ ಸಾಕ್ಷ್ಯಚಿತ್ರದ ಮುಖಾಂತರ ಮತ್ತು ನಮ್ಮ ಪರಮ ಪೂಜ್ಯರು ದಿಟ್ಟ ಹೆಜ್ಜೆಯನ್ನು ಇಟ್ಟಂಥ ಸಂದರ್ಭದಲ್ಲಿ ಈ ಒಂದು ಸಾಣಿಹಳ್ಳಿ ಕುಗ್ರಾಮ, ಈ ಮಠದ ಇತಿಹಾಸ ಏನೇ ಇದ್ದರೂ ಸಹಿತ ಬೆಳಕಿಗೆ ಬಂದಿದ್ದು ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳವರನ್ನು 1977 ಡಿಸೆಂಬರ್ 25ರಂದು ಇಲ್ಲಿಗೆ ಪಟ್ಟಾಭಿಷೇಕವನ್ನು ಮಾಡಿದ ಸಂದರ್ಭದಲ್ಲಿ, ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಶಿವಕುಮಾರ ಸ್ವಾಮಿಗಳವರು ಎಂದು ಈ ಗ್ರಾಮಕ್ಕೆ ಕಾಲಿಟ್ಟರೋ ಇದು ಚೌಳು ಭೂಮಿ, ಕರ್ಲು ಭೂಮಿ, 64 ಎಕರೆ ಜಮೀನಿತ್ತು. ಆದರೆ ಅಭಿವೃದ್ಧಿ ಇರಲ್ಲ, ಕೇವಲ ಒಂದು ಹಳೆ ಮಠ ಇತ್ತು. ಆ ಮಠವನ್ನು ಕಟ್ಟಲಿಕ್ಕೆ 10 ವರ್ಷ ಆಯ್ತಂತೆ. ಕಾರಣ ಅಂದಿನ ಪರಿಸ್ಥಿತಿ, ಅಂದಿನ ಸಂದರ್ಭ, ಅಂದಿನ ಆರ್ಥಿಕ ಪರಿಸ್ಥಿತಿ. ಅದನ್ನು ಗಮನಿಸಿದಾಗ ಇವತ್ತು ಹಿರಿಯರು ಏನಾದರೂ ಊರಲ್ಲಿ ಸಾಣಿಹಳ್ಳಿಯನ್ನು ಹಿಂದೆ ನೋಡಿದವರು ಮತ್ತು ಇವತ್ತು ನೋಡಿದರೆ ಅವರಿಗೆ ಆಶ್ಚರ್ಯ ಆಗುತ್ತೆ. ಇದರ ಜೊತೆಯಲ್ಲಿ ಇನ್ನು ಮುಂದೆ ಈಗ ಈ ಸೆಪ್ಟೆಂಬರ್ 24ಕ್ಕೆ ಅಲ್ಲ, ಮುಂದಿನ ಸೆಪ್ಟೆಂಬರ್ 4ಕ್ಕೆ ನಮ್ಮ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳವರಿಗೆ 75 ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ತುಂಬುತ್ತೆ, ದಯವಿಟ್ಟು ಕ್ಷಮಿಸಿ, 75 ವರ್ಷ ತುಂಬುತ್ತೆ. ಅದರ ಸವಿ ನೆನಪಿಗಾಗಿ ನಮ್ಮ ಎಲ್ಲ ಭಕ್ತರು ಒಂದು ಗುರುಭವನವನ್ನು ಕಟ್ಟಿಸ್ಬೇಕು ಅಂತ ಹೇಳ್ಬಿಟ್ಟು, ಗುರುಗಳಿಗಿಲ್ಲ, ಆದರೆ ಗುರುಗಳ ಆಸೆಗಿಂತ ಹೆಚ್ಚಾಗಿ ನಮ್ಮ ಭಕ್ತರ ಒಂದು ಆಸೆ ಇದೆ. ಅದಕ್ಕೆ ತಾವು ತಮ್ಮ ತನುಮನ ಧನವನ್ನು ಸಲ್ಲಿಸಬೇಕು.
ನಮ್ಮ ಯಾಕೆ ಮಾತು ಹೇಳ್ತೀನಿ ಅಂದರೆ, ಈಗ ತಾನೇ ಮಾತನಾಡ್ತಂತ ನಮ್ಮ ಸಿ ಕೆ ಸ್ವಾಮಿಯವರು ಚಿಕ್ಕನಲ್ಲೂರು, ನಮ್ಮ ಸಂಬಂಧಿಕರವರು, ನಮ್ಮ ಮಾವರು ಅನುಭವದಟ್ಟಿಗೆ ಕಾರ್ಯಕ್ರಮಕ್ಕೆ ಹೋದಂಥ ಸಂದರ್ಭದಲ್ಲಿ ಚಿಕ್ಕನಲ್ಲೂರಿನಲ್ಲಿ ನಾವು ಮತ್ತು ಸಿದ್ದಯ್ಯ ತಮಾಷೆಗೆ ನೀವು 1 ಲಕ್ಷ ರೂಪಾಯಿ ಕೊಡ್ರಿ ಇಂದು. ಆ ಸಂದರ್ಭದಲ್ಲಿ ಅವರು ಆಯಿತು ಅಂದರು. ಅದೇ ರೀತಿಯಾಗಿ ಅದೇ ಊರಿನಲ್ಲಿ 5 ಲಕ್ಷ ವಾಗ್ದಾನ ಆಯಿತು. ಇನ್ನೂ 5 ಲಕ್ಷ ನಾವು ಮಾಡಿ 10 ಲಕ್ಷ ಕೊಟ್ಟು ಚಿಕ್ಕನಲ್ಲೂರಿಂದ ಅಂತ ಆ ಗ್ರಾಮಸ್ಥರು ಹೇಳಿದರು. ಈ ಮಾತನ್ನು ನಾನು ಯಾಕಪ್ಪ ಹೇಳ್ತೀನಿ ಅಂದರೆ, ನಮ್ಮ ಶಿವಮೂರ್ತಪ್ಪನವರಿದ್ದಾರೆ, ರಾಮಾಚಾರ್ಯರಿದ್ದಾರೆ, ಶಿವಮೂರ್ತಪ್ಪನವರು ಕೂಡ ವಾಗ್ದಾನ ಮಾಡಿದ್ದಾರೆ. ಇನ್ನು ಅನೇಕ ಜನರು ಕೂಡ ಈ ಒಂದು ಗುರುಭವನಕ್ಕೆ ವಾಗ್ದಾನವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಅವರು ಸರ್ಕಾರಿ ನೌಕರರು, ಯಾರು ಶಿವಮೂರ್ತಪ್ಪರು ಇರ್ಬೋದು, ನಮ್ಮ ಸಿ ಕೆ ಸ್ವಾಮಿಯವರು ಇರ್ಬೋದು, ಅವರು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾಗಿ ನಿವೃತ್ತಿಯಾಗಿದ್ದಾರೆ. ಆದರೆ ಮಠದ ಅಪ್ಪಟ ಅಭಿಮಾನಿಗಳು, ಭಕ್ತರು. ಅವರಿಗೆಷ್ಟು ಅಭಿಮಾನ ಭಕ್ತಿ ಇದೆ ಅಂದರೆ ಮಠದ ಬಗ್ಗೆ, ಪ್ರಾಯಶಃ ನಮ್ಮ ಸಂಸ್ಥೆಯಲ್ಲೇ ಕೆಲಸ ಮಾಡಿದಂಥವ್ರು ನಿವೃತ್ತಿ ಆದಮೇಲೆ ಹುಡುಕಿರು ಸಿಗಲ್ಲ. ನಾವು ಹಳ್ಳಿಗಳಿಗೆ ಹೋದರೆ ಇವರೆಲ್ಲ ಸಿಗ್ತಾರೆ. ಸರ್ಕಾರಿ ನೌಕರಿ ಮಾಡಿದಂಥವರು ಸಿಕ್ಕಿ ಹಣ ಕೊಡಲಿಕ್ಕೆ ಮಠದ ಬಗ್ಗೆ, ಗುರುಗಳ ಬಗ್ಗೆ ಭಾಳ ಅಭಿಮಾನ. ಇದೇ ಸಂಸ್ಥೆಯಲ್ಲಿ ಕೆಲಸ ಮಾಡಿದಂಥವರು ನಾವು ಅವ್ರನ್ನ ಹುಡುಕಿಂದು ಹೋದಾಗ, ಅದಕ್ಕೆ ಉದಾಹರಣೆ ನಮ್ಮ ಓಂಕಾರಣ್ಣ ಚೆನ್ನಾಗಿ ಗೊತ್ತಿದೆ. ಯಾವ ಗೌಡಿಹಳ್ಳಿಯ. ಇನ್ನೂ ಅನೇಕ ಜನ, ಎಲ್ಲರೂ ಹಾಗೆ ಇರೋದು. ನಮ್ಮ ಓಂಕಾರಪ್ಪನವರು ಅಂಥವ್ರು ಸೇವೆ ಸಲ್ಲಿಸ್ತಕ್ಕಂಥ ಜನ ಇದ್ದಾರೆ. ಇದರ ಜೊತೆಗೆ ಇಷ್ಟು ಮಾತನ್ನು ಹೇಳುತ್ತಾ, ನಮ್ಮ ಪೂಜ್ಯರು ಏನು ಅನುಭವದಟ್ಟಿಗೆ ಅಂತೇಳಿ ಈ ಕಾರ್ಯಕ್ರಮವನ್ನು ಈಗ ಹೊಸದಾಗಿ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಅದರ ಜೊತೆಗೆ ನೀವು ನೋಡಬೇಕಾಯ್ತು ರೀ, ಅಪ್ಪಟ ಬಸವ ತತ್ವ ಅಭಿಮಾನಿಗಳು ಸುಮಾರು ಧಾರವಾಡದಲ್ಲಿ ನಡೆದಂಥ ಒಂದು ಸಭೆ, 500 ಜನ ಸ್ವಾಮಿಗಳು. ಆ ಸ್ವಾಮಿಗಳ ಘನ ಅಧ್ಯಕ್ಷತೆಯಲ್ಲಿ ಕುಳಿತಂಥವ್ರು ಯಾರು ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು, ಬಾಲ್ಕಿ ಸ್ವಾಮಿಗಳಿದ್ದರು, ಗದಗ ಸ್ವಾಮಿಗಳಿದ್ದರು, ಇನ್ನೂ ಅನೇಕ ಸ್ವಾಮಿಗಳಿದ್ದರು. ಸುಮಾರು 500 ಜನ. ಬಸವ ತತ್ವ ಅಭಿಯಾನ ಏನು ಪ್ರಾರಂಭ ಆಯಿತು, ಬಸವನ ಬಾಗೇವಾಡಿಯಿಂದ ಪ್ರಾರಂಭವಾದಂಥ ಒಂದು ಬಸವ ತತ್ವ ಅಭಿಯಾನ ಕೊನೆಗೆ ಬೆಂಗಳೂರಿನ ಅರಮನೆ ಆವರಣದಲ್ಲಿ ಮುಕ್ತಾಯ ಆಯಿತು. ಮುಖ್ಯಮಂತ್ರಿಗಳು ಬಂದ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾ, ನಮ್ಮ ಶ್ಯಾಮನೂರು ಶಿವಶಂಕರವರ ಬಗ್ಗೆ ಸಾಕ್ಷ್ಯಚಿತ್ರ ನೋಡಿದ್ರಿ. ಅವರಿಗೆ ಎಂಥ ಒಂದು ಅಥಣಿ ವೀರಣ್ಣವ್ರು ಹೇಳ್ತಾರೆ, ರಾಮಕೃಷ್ಣ ಹೆಗಡೆಯವರು ಮನೆಗೋಗಿ ಕರೆದ್ರಂತ, ಬನ್ನಿ ನೀವು ಶಿಕ್ಷಣ ಸಚಿವರನ್ನಾಗಿ ಮಾಡ್ತೀವಿ, ನೀವು ಬನ್ನಿ ಅಂತ. ಪಕ್ಷಕ್ಕೆ ಕಾಂಗ್ರೆಸ್ ಬಿಟ್ಟು ಬರಲಿಲ್ಲ. ಮತ್ತು ದೇವರಾಜ ಅರಸು ಹೇಳಿದ್ರು, ನಾನು ಪೇಪರ್ ಓದಿದ್ದು, ಕಾಲೇಜಿನಲ್ಲಿ ಓದಿದ್ದನ್ನು ಪ್ರಪಂಚ ಪತ್ರಿಕೆಯಲ್ಲಿ ಇನ್ನೂ ನೆನಪಿದ್ದೆ ನನಗೆ. 1980ರಲ್ಲಿ ಲೋಕಸಭೆ ಸೋಲ್ತಾರೆ. ತಕ್ಷಣ ದೇವರಾಜ ಅರಸು ಹೇಳಿದ್ರಂತೆ, ದಾವಣಗೆರೆ ಬಿಟ್ಟು, ಅದು ಕಮ್ಯುನಿಸ್ಟು CPI ಕೊಡ್ತಾ ಇದ್ದಾರೆ, ಕಾಂಗ್ರೆಸ್ CPI 2 ಮೈತ್ರಿ, ನೀವು ಬನ್ನಿ ಹರಿಹರಕ್ಕೆ ನಿಲ್ರಿ, ದಾವಣಗೆರೆ ಬಿಟ್ಟು ಮೈಕೊಂಡ, ಭರಮಸಾಗರ, ಚಿತ್ರದುರ್ಗ ಯಾವುದೇ ಕ್ಷೇತ್ರಕ್ಕೆ ನೀವು ವಿಧಾನಸಭೆಗೆ ಸ್ಪರ್ಧಿಸ್ರಿ, ನಿಮಗೆ ಅವಕಾಶ ಕೊಡ್ತೀವಿ ಅಂದ್ರದು. ನಾನು ದಾವಣಗೆರೆ ಬಿಟ್ಟು ಹೋಗಲ್ಲ ಅಂದ್ರದು. ಅದರ ಜೊತೆಗೆ 22 ವರ್ಷ ಅವರು ರಾಜಕೀಯದಿಂದ ಸ್ವಲ್ಪ ದೂರ ಇರಬೇಕಾಗುತ್ತೆ. ಆಗ ಮಾಡಿದಂಥ ಕಾರ್ಯ, ಅವರು ಬಾಪೂಜಿ ವಿದ್ಯಾಸಂಸ್ಥೆಯ ಶ್ರೇಯೋಭಿವೃದ್ಧಿ ಮತ್ತು ಇಡೀ ದೇಶಕ್ಕೆ ಉತ್ತಮವಾದಂಥ ಒಂದು ಕೈಗಾರಿಕೆಯನ್ನು ಪ್ರಾರಂಭ ಮಾಡಿದರು. ಇಷ್ಟ ಮಾತನ್ನು ಹೇಳುತ್ತಾ, ತಾವು ಈ ದಿವಸ ತಾವೆಲ್ಲರೂ ಆಗಮಿಸಿದ್ದೀರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಪೂಜ್ಯರಿಗೆ ಇವರೆಲ್ಲರಿಗೂ ಹೊಂದಿಸಿ ನನ್ನೆರಡು ಮಾತನ್ನು ಮುಕ್ತಾಯಗೊಳಿಸ್ತೀವಿ.